ನನ್ನ ಜೀವನ ಯಾಕೀಗಾಗಿದೆ? ಓದಿದ್ರೆ ಕೆಲಸ ಸಿಗುತ್ತೆ, ಕೆಲಸ ಮಾಡಿದ್ರೆ ದುಡ್ಡು ಸಿಗುತ್ತೆ ಅಂತ ಎಲ್ಲರೂ ಹೇಳೋ ಮಾತು ಕೇಳಿ ನಾನು ಚೆನ್ನಾಗೇ ಓದ್ದೆ. ಆದ್ರೆ ಈಗೇನಾಗಿದೆ? ಅದೇನೋ ರೋಬೋಟೋ ಪೋಬೋಟೋ ಅಂತೆ, ನಮ್ಗೆ ಕೆಲಸನೇ ಇದ್ದಾಗಿದೆ. ಇದ್ರೂ ಅದ್ ನಮ್ಮ ಹೊಟ್ಟೆ ಹೊರೆಯೋಷ್ಟರಲ್ಲಿ ದುಡ್ಡು ಸಾಕಾಗೋದಿಲ್ಲ. ನನ್ನ ಸ್ನೇಹಿತರು ಬರೋ 10ರಿಂದ 15 ಸಾವಿರದಲ್ಲಿ ಹೇಗೋ ಜೀವನ ಸಾಕ್ತೋ ಯೋಚನೆ ಮಾಡ್ತಿದ್ದಾರೆ. ಆದ್ರೆ ನಾನೇನ್ ಮಾಡ್ಲಿ? ನನ್ಗೆ ಯಾವ ಕೆಲಸನೂ ಸಿಗ್ತಿಲ್ಲ. ನಮ್ಗೆ ಇರೋ ಭೂಮಿಯಲ್ಲಿ ಏನಾದ್ರೂ ಮಾಡೋಣವೆಂದ್ರೆ ಜನರ ಕೊಂಕು ನುಡಿ ಕೇಳಲಾಗುವುದಿಲ್ಲ. ಆದ್ರೆ ಬದುಕಲೇಬೇಕಲ್ಲ, ಇನ್ನು ಬೇರೆ ಏನಾದ್ರೂ ಯೋಚನೆ ಮಾಡ್ಬೇಕು. ನಾನು ಹುಳುವಾಗಿ ನಿಮಗೆ ಬೇಕು, ಚಿಟ್ಟೆಯಾಗಿ ನಿಮಗೆ ಬೇಕು. ನಾನು ತುಂಬಾ ಸುಂದರವಾಗಿದ್ದೇನೆ. ನಾನು ಯಾರು ನಿಮಗೆ ಗೊತ್ತಾ? ನಾನು ರೇಷ್ಮೆ ಹುಳು. ನಾನು ಕೇವಲ 25ರಿಂದ 30 ದಿನಗಳಲ್ಲಿ ನಿಮಗೆ ಇಳುವರಿ ಕೊಡ್ತೀನಿ. ನಾನು ನನ್ನ ಬಗ್ಗೆ ಯೋಚಿಸದೆ ನಿಮಗೆ ರೇಷ್ಮೆಯನ್ನು ನೀಡುತ್ತೇನೆ. ನಾನು ನಿಮ್ಮ ಮನೆ ಗೌರಿ. ನನಗೆರಡು ಕೊಂಬಿದೆ, ಗೊತ್ತಾಯ್ತಾ? ನಾನು ಯಾರಂತ? ನಾನು ನಿಮ್ಮನೆ ಹಸು. ನಾನು ನಿಮಗೆ ಹಾಲು ಕುಡಿಯೋಕೆ ಹಾಲು ಕೊಡ್ತೀನಿ. ನನ್ನ ಸಗಣಿನ ನೀವು ಗೊಬ್ಬರ ಮಾಡ್ಕೋಬಹುದು. ನನ್ನ ಗಂಜಲದಿಂದ ಬೀಜಾಮೃತ ಜೀವಾಮೃತ ಮಾಡ್ಬೋದು. ನನ್ನಿಂದ ನಿಮಗೆ ತುಂಬಾ ಉಪಯೋಗ ಇದೆ. ನಾನೊಂದು ಶಿಲೀಂಧ್ರಕ. ಶಿಲೀಂಧ್ರಕ ಸೇರಿದ ಸಸ್ಯ ಅಂತ ಸ್ವಲ್ಪ ಜನ ನನ್ನನ್ನ ತಿನ್ನಲ್ಲ. ಆದ್ರೆ ನನ್ನನ್ನ ಬೆಳಿಬೋದಲ್ಲ. ನಾನು ಎಲ್ಲ ಸಂಶೋಧನೆಗಳು ನನ್ನನ್ನ ಸಸ್ಯಾಹಾರಿ ಅಂತ ಹೇಳ್ತಾರೆ. ಎಲ್ಲರೂ ನನ್ನನ್ನ ಬೆಳೆಸಿ. ನಾನು ಯಾರಂತ ಗೊತ್ತಾಯ್ತಾ? ನಾನು ಅಣ್ಬೆ. ನಾನು ನಿಮಗೆ ನಿಮ್ಮ ದುಡಿಮೆಯ ಜೊತೆ ಹೆಚ್ಚಿನ ಲಾಭ ಗಳಿಸಲು ಸಹಾಯಕವಾಗುವೆ. ನಾನು ಸಮಯಕ್ಕೆ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸುತ್ತೇನೆ. ನನ್ನನ್ನು ನೀವು ನಿಮ್ಮ ಬಿಡುವಿನ ವೇಳೆಯಲ್ಲೇ ಸಾಕಬಹುದು. ಇತ್ತೀಚಿನ ಆವಿಷ್ಕಾರವಾದ ನಾನು ನಿಮಗೆ ಬಹು ರೀತಿಯಲ್ಲಿ ಸಹಾಯಕವಾಗಿದ್ದೇನೆ. ನಾನು ಔಷಧಿ ಸಿಂಪಡಣೆಯಲ್ಲಿ ಬಹು ಉಪಯೋಗಕಾರಿ. ನಾನು ಅತಿ ಎತ್ತರದ ಗಿಡಗಳಿಗೂ ಔಷಧಿ ಸಿಂಪರಣೆ ಮಾಡುತ್ತೇನೆ. ನನ್ನಿಂದ ಕೂಡ ಜನ ದುಡ್ಡು ಪಡೆಯಬಹುದು. ಅಯ್ಯೋ, ಹಣ ಮಾಡಲು ಇಷ್ಟೊಂದು ಅವಕಾಶಗಳಿವೆ. ನಾನು ಇನ್ ಮುಂದೆ ಯೋಚನೆ ಮಾಡೋದನ್ನ ಬಿಟ್ಟು ಬೇರೆ ಯಾವ್ದಾದ್ರು ಕೆಲಸ ಶುರು ಮಾಡಬೇಕು.